ನಿಮ್ಮ ಮಕ್ಕಳಿದಾರಾ? 3 ಜನ ಇದ್ದಾರೆ. ಯಾರು? ಮೂರ್ತಿ ನಮ್ಮ ಮಗ. ದೊಡ್ಡವನು ಮೂರ್ತಿ. ಅಂದ್ರೆ ನಾನು ಇಲ್ಲಿರ್ತೀನಿ, ಅವ್ನು ನೋಡ್ಬೇಕು ಅಷ್ಟೇನಾ? ಸರಿ. ನಮ್ಮ ಮಗ ಕರ್ಕೊಂಡ್ ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂಡಿಸ್ಬಿಟ್ಟು ಕಾಫಿ ತರ್ತೀನಿ ಕೂತ್ಕೊಂಡಿರು ಅಂತ ಹೇಳ್ಬಿಟ್ಟು ಹೋದ. ವಯಸ್ಸು ಎಷ್ಟು ನಿಮ್ಗೆ? 85? 95? ಅಯ್ಯೋ, ಸರಿ ಅಜ್ಜಮ್ಮ. ಈಗ ನಿಮ್ಮ ಮಕ್ಕಳಿದಾರಾ? 3 ಜನ ಇದ್ದಾರೆ. ಯಾರು? ಮೂರ್ತಿ ನಮ್ಮ ಮಗ. ಮೂರ್ತಿ. ಹೆಣ್ಮಕ್ಳಿಗೆ ಮದುವೆ ಆಗಿದೆ. ಹೆಣ್ಮಕ್ಳ ಹೆಸರೇನು? ಒಬ್ಬಳು ಉಷಾ ಅಂತ. ಮಾಲಾ. ಇನ್ನೊಬ್ಳ ಹೆಸರು ಸೆಂಚಲಕ್ಷ್ಮಿ. ಮಾಲಾ ಸೆಂಚಲಕ್ಷ್ಮಿ. ಒಬ್ಬನೇ ಹುಡುಗನ? ಒಬ್ಬನೇ ಹುಡುಗ. ಸರಿ, ನೀವು ಇಲ್ಲಿ ಬಂದಿರೋ ಕಾರಣ ಏನು? ಯಾಕೆ ತಂದ್ಬಿಟ್ಟಿದ್ದು? ಟೂರ್ಗೆ ಹೋಗಿದ್ವಿ. ಎಲ್ಲಿ? ಧರ್ಮಸ್ಥಳ. ಮಗ ಕರ್ಕೊಂಡ್ ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂಡಿಸ್ಬಿಟ್ಟು ಕಾಫಿ ತರ್ತೀನಿ ಕೂತ್ಕೊಂಡಿರು ಅಂತ ಹೇಳಿ 6ನೇ ತಾರೀಕು 9ನೇ ತಿಂಗಳು 2024 ಇಸ್ವಿನಲ್ಲಿ ಬಂದಿದ್ದಾರೆ. ಅವನಲ್ಲಿ ಪೊಲೀಸ್ ಸ್ಟೇಷನ್ ಗೋವಿಂದರಾಜ್ ಅಂತ PC ಕರ್ಕೊಂಡು ಬಂದು ಬಿಡ್ತಾರೆ. ಹೆಣ್ಮಕ್ಳು ಮದುವೆ ಆಗೋಯ್ತು. ನಾನು ಅವನೇ ಇಟ್ಕೊಂಡಿದ್ದ, ಸಾಕೊಂಡಿದ್ದ, ಅವನೇ ಇಟ್ಕೊಂಡು ಹೆಣ್ಮಕ್ಳು ಕಳಿಸ್ಲಿಲ್ಲ. ಮೂರ್ತಿ ಅಂತ ಅವ್ರ ಮಗ, ಅವ್ರಿಗೆ ಯಾರ ವಿಷಯ ತಲುಪಿಸ್ರಿ, ಅವ್ರು ಬಂದು ಅವ್ರ ತಾಯಿಯನ್ನು ನೋಡ್ಲಿ. ವಯಸ್ಸಾಗಿದೆ, ಅವ್ರ ಕಣ್ಣು ಮುಂಚೆ ಅವರು ಅವನ ಮಗನನ್ನು ನೋಡ್ಬಿಟ್ರೆ ಅವ್ರಿಗೊಂದು ಆತ್ಮ ಶಾಂತಿ ಇರುತ್ತೆ. ವಿಡಿಯೋವನ್ನು ಶೇರ್ ಮಾಡಿ ದಯವಿಟ್ಟು ಎಲ್ಲ ಫ್ರೆಂಡ್ಸ್ಗೆಲ್ಲ, ಯಾರ ಫ್ರೆಂಡ್ಸ್ ಇದ್ದಾರೋ ಶೇರ್ ಮಾಡಿದ್ರೆ ಜನಕ್ಕೆ ರೀಚ್ ಆಗುತ್ತೆ, ಜನಕ್ಕೆ ಹತ್ರ ಹೋಗುತ್ತೆ. ಒಂದು ವೇಳೆ ಯಾರನ್ನ ಇವರು ರಿಲೇಷನ್ ನೋಡ್ಬಿಟ್ಟು ಬಂದು ತಾಯಿಯನ್ನು ನೋಡ್ಬಿಟ್ಟು ಹೋದ್ರೆ ಸಂತೋಷ. ಅವ್ರು ಬೇಡ ಅಂತ ಬಂದು ನೋಡಿ ಈ ತಾಯಿಯನ್ನು ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಬೇಡ ಅಂದ್ರೆ ಕೂಡ ನಾನು ನೋಡ್ಕೊಳ್ತೀನಿ. ನಾನು ಇಲ್ಲೇ ಇರ್ತೀನಿ. ಅವ್ರು ಬೇಡ ಇರ್ತೀನಿ, ಅವ್ನು ನೋಡ್ಬೇಕು ಅಷ್ಟೇನಾ? ಸರಿ ಅಮ್ಮ, ಸರಿ. ಇಲ್ಲೇ ಇರ್ತೀನಿ, ಸ್ವಲ್ಪ ಹತ್ರನೇ ಇರ್ತೀನಿ. ಸರಿ ಅಮ್ಮ, ಸರಿ.